ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ವ್ಲಾಗ್ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ವಂಡರ್ಲಾ ಬಗ್ಗೆ ಮಕ್ಕಳದು ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಸೊ ಅದಾದಮೇಲೆ ಮಕ್ಕಳು ಡ್ಯಾಡಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ಹಂಗಾಗಿ ಮಕ್ಕಳಿಗೆ ಒಂದು ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡೋ ಸ್ಪಾಟ್ ಅಂದರೆ ಬೆಂಗಳೂರಿನಲ್ಲಿರುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್ ವಂಡರ್ಲಾ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ವಂಡರ್ಲಾ ಬ್ಯಾಂಗ್ಳೂರಿನಲ್ಲಿ ದಸರಾ ಆಫರ್ ನಡೀತಾ ಇದೆ. ಸೊ 600 ರುಪೀಸ್ವರೆಗೂ ಆಫ್ ನಡೀತಾ ಇದೆ. ಸೊ ಅವರು 2 ಸ್ಲಾಟ್ ಮಾಡಿದ್ದಾರೆ. ಓಕೆ, ಸೊ 11 ಅವರ್ಸ್ ಸ್ಲಾಟ್ ಅಂತ ಇದೆ, ಅದು 11 AM ಇಂದ 10 PM ವರೆಗೂ ಇರುತ್ತೆ. ಮತ್ತು 8 ಅವರ್ಸ್ ಸ್ಲಾಟ್ ಅಂತ ಮಾಡಿದ್ದಾರೆ, ಅದು 11 AM to 7 PM ವರೆಗೂ ಇರುತ್ತೆ. ಸೊ 8 ಅವರ್ಸ್ ಪ್ಯಾಕ್ ನೀವು ತೊಗೊಂಡ್ರೆ ಸೊ 1202 ರುಪೀಸ್ ಆಗುತ್ತೆ. ಆ್ಯಂಡ್ 8 ಅವರ್ಸ್ ಪ್ಯಾಕ್ ವಿತ್ ಬಫೆಟ್ ಕಾಂಬೋನೂ ಬರುತ್ತೆ, ಅದು ನಿಮಗೆ 1726 ರುಪೀಸಲ್ಲಾಗುತ್ತೆ. ಅದೇ ರೀತಿ 11 ಅವರ್ಸ್ ತೊಗೊಂಡ್ರೆ 11 AM ಇಂದ 10 PM ವರೆಗೂ ನೀವು ಇರ್ಬೋದು. 11 ಅವರ್ಸ್ ಪ್ಯಾಕ್ ಓನ್ಲಿ ಎಂಟ್ರಿ ಟಿಕೆಟ್ ತಗೋತಾ ಇದ್ದೀರಾ ಅಂದರೆ 1372 ರುಪೀಸ್ ಆಗುತ್ತೆ ಪರ್ ಹೆಡ್. ಅದೇ ರೀತಿ 11 ಅವರ್ಸ್ ಪ್ಯಾಕ್ ವಿತ್ ಬಫೆಟ್ ಕಾಂಬೋ ತೊಗೊಂಡ್ರೆ ನಿಮಗೆ 1895 ಆಗುತ್ತೆ. ಸೊ ಬೆಂಗಳೂರಿನಲ್ಲಿರೋರಿಗೆ ಆಲ್ಮೋಸ್ಟ್ ಈ ವಂಡರ್ಲಾ ಥೀಮ್ ಪಾರ್ಕ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಈ ನನ್ನ ವ್ಲಾಗ್ ಬೇರೆ ಪಾರ್ಟ್ಸ್ ಆಫ್ ಕರ್ನಾಟಕದಿಂದ ಬರೋರಿಗೆ, ಅದೇ ರೀತಿ ಬೇರೆ ಸ್ಟೇಟಿಂದ ಬರೋರಿಗೆ ಹೆಲ್ಪ್ ಆಗುತ್ತೆ. ವಂಡರ್ಲಾ ಮೈಸೂರು ರಸ್ತೆಯಲ್ಲಿರುವ ಬಿಡದಿ ಪಕ್ಕ ಇದೆ. ಇದು ಇಂಡಿಯಾದಲ್ಲಿರುವ ಒಂದು ಅತ್ಯುತ್ತಮ ಥೀಮ್ ಪಾರ್ಕ್ಗಳಲ್ಲಿ ಒಂದು. ಇಲ್ಲಿ ವೆರೈಟೀಸ್ ಆಫ್ ವಾಟರ್ ಗೇಮ್ಸ್, ಹೈ ಥ್ರಿಲ್ ರೈಡ್ಸ್ ಮತ್ತು ಮಕ್ಕಳ ಆಟಗಳು ಇದ್ದಾವೆ. ಮಕ್ಕಳನ್ನ ಇಲ್ಲಿ ಕರ್ಕೊಬಂದರೆ ಮಜಾ ಮಾಡೋದ್ರಲ್ಲಿ ಅವರು ಡೌಟೇ ಇಲ್ಲ. ಇದು ಬೆಂಗಳೂರಿನ ಮೆಜೆಸ್ಟಿಕ್ನಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕೆಂಗೇರಿಯಿಂದ 10ರಿಂದ 12 ಕಿಲೋಮೀಟರ್ ಆಗುತ್ತೆ. ನಾವು ಬೆಳಿಗ್ಗೆ ಒಂದು 9:30-10 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ನನ್ನ ಮಕ್ಕಳು ಎಂಟ್ರ್ ಹೊಡೆದ ತಕ್ಷಣವೇ ಎಲ್ಲ ರೈಡ್ಸ್ಗಳು ಆಡೋದಕ್ಕೆ ಶುರು ಮಾಡಿದ್ರು. ಅವತ್ತಿನ ದಿನ ಕ್ರೌಡು ಕಮ್ಮಿ ಇದ್ದಿದ್ದರಿಂದ ವಾಟರ್ ಗೇಮ್ಸ್ ಅಂತೆ, ರೈಡ್ಸ್ ಅಂತೆ, ಟ್ರೈ ಗೇಮ್ಸ್ ಅಂತೆ, ಎಲ್ಲೆಲ್ಲಿ ಬೇಕೇ ಅಲ್ಲಲ್ಲಿ ನುಗ್ತಾ ಇದ್ರು. ಇಲ್ಲಿ ನೀವು ವಾಟರ್ ಗೇಮ್ಸ್ ಆಡ್ತೀರಾ ಅಂದರೆ ನಿಮಗೆ ಲಾಕರ್ ರೂಮ್ಸ್ ಮತ್ತು ಚೇಂಜಿಂಗ್ ರೂಮ್ಸ್ ಎಲ್ಲ ಫೆಸಿಲಿಟಿ ಇದೆ. ಲಾಕಿಂಗ್ ರೂಮ್ಸ್ ಹಾರ್ಡ್ಲಿ 100 ಅಥವಾ 200 ರುಪೀಸ್ ಕೊಟ್ಟು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನೀವು ಲಾಕರ್ ರೂಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಒಂದು ನೆನಪಿರಲಿ, ನೀವು ವಾಟರ್ ಗೇಮ್ಸ್ ಆಡ್ತಿದ್ದೀರಾ ಅಂದರೆ ನೈಲಾನ್ ಕ್ಲಾತ್ ಈಸ್ ಕಂಪಲ್ಸರಿ. ಬೈ ಚಾನ್ಸ್ ನೀವು ನೈಲಾನ್ ಕ್ಲಾತ್ ತರೋದನ್ನು ಮರ್ತಿದ್ದೀರಾ ಅಂದರೆ ಒಳಗೇ ತುಂಬ ಶಾಪ್ಸ್ಗಳಿದ್ದಾವೆ, ಸೇಲ್ ಮಾಡ್ತಿರ್ತಾರೆ ಅಫೋರ್ಡಬಲ್ ಪ್ರೈಸ್ನಲ್ಲಿ. ನೀವು ಅಲ್ಲೇ ಪರ್ಚೇಸ್ ಮಾಡಿ ಸೊ ವಾಟರ್ ಗೇಮ್ಸ್ನ ಆಡ್ಬೋದು. ಫುಡ್ಗೂ ಅಷ್ಟೇ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ, ತುಂಬ ಫುಡ್ ಔಟ್ಲೆಟ್ಗಳಿದ್ದಾವೆ. ಸೊ ನಿಮ್ಮ ಚಾಯ್ಸು, ನಿಮ್ಮ ಟೇಸ್ಟ್ ಪ್ರಕಾರ ನೀವು ಫುಡ್ಡನ್ನು ಆರ್ಡರ್ ಮಾಡ್ಕೋಬೋದು. ಅದೇ ರೀತಿ ನೀವು ಟಿಕೆಟ್ನ ಬುಕ್ ಮಾಡಬೇಕಾದ್ರೇ ನಿಮಗೆ ಫುಡ್ ಕಾಂಬೋ ಟಿಕೆಟ್ಸ್ಗಳು ಸಿಗುತ್ತೆ. ನೀವು ಅದನ್ನು ಚೂಸ್ ಮಾಡಿಕೊಂಡ್ರೆ ಸೊ ಆ ಕೂಪನ್ನು ತಂದು ನೀವು ಫುಡ್ ಕೌಂಟರಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು. ಮಕ್ಕಳಿಗಂತಲೇ ಸ್ಮಾಲ್ ವಾಟರ್ ಪ್ಲೇ ಏರಿಯಾಗಳಿದ್ದಾವೆ. ಅಲ್ಲಿ ಮಕ್ಕಳಿಗೆ ಮೊಣಕಾಲ್ವರೆಗೂ ನೀರು ಬರೋವಂಥ ವಾಟರ್ ಗೇಮ್ಸು, ಆಮೇಲೆ ನಿಮಗೆ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಅಲ್ಲಿ ನಿಮ್ಮ ಮಕ್ಕಳನ್ನ ಆರಾಮಾಗಿ ಬಿಟ್ಟು ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ನೀವು ಬೇರೆ ಊರಿಂದ ಬಂದಿದ್ದೀರಾ, ಸೊ ನಾನು ಅಲ್ಲೇ ಸ್ಟೇ ಮಾಡಬೇಕಂದ್ರೆ ವಂಡರ್ಲಾದವ್ರ ಹತ್ರನೇ ಪಕ್ಕದಲ್ಲೇ ವಂಡರ್ಲಾ ರೆಸಾರ್ಟ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ಸೊ ಅದನ್ನು ನೀವು wonderla.com ಚೆಕ್ ಮಾಡಿ ನೋಡ್ಬೋದು. ದೊಡ್ಡೋರಿಗೆ ಅಂತ ಅಲ್ಲ, ಟಾಡ್ಲರ್ಸ್ಗೆ ಅಂದರೆ ಆಲ್ಮೋಸ್ಟ್ ನಿಮಗೆ 1 ಇಯರಿಂದ 5 ಇಯರ್ಸ್ ಮಕ್ಕಳಿಗೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಡ್ರೈ ಗೇಮ್ಸ್ಗಳಿದ್ದಾವೆ. ನನ್ನ ಮಗ ಅಂತೂ ಒಂದು ಗೇಮನ್ನು ಬಿಡಲಿಲ್ಲ, ಪ್ರತಿಯೊಂದು ಗೇಮನ್ನು ಅವನು ಆಡ್ದ. ವಂಡರ್ಲಾಗೆ ಬರೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ತುಂಬ ಚೆನ್ನಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಅರ್ಧ ಗಂಟೆಗೆ ಒಂದು ವೋಲ್ವೋ ಬಸ್ಗಳಿದ್ದಾವೆ. ಅದೇ ರೀತಿ ಅಲ್ಲಿಂದ ಹೊರಡೋದಕ್ಕೆ ಸಹ ಸಂಜೆ 7 ಗಂಟೆವರೆಗೂ ನಿಮಗೆ ವೋಲ್ವೋ ಬಸ್ಗಳು ಸಿಗುತ್ತೆ. ಅದೇ ರೀತಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬ್ಯಾಂಗ್ಳೂರಿಂದನೂ ನಿಮಗೆ ವಂಡರ್ಲಾ ಬಸ್ಗಳು ಸಿಗ್ತವೆ. ಸೊ ಈ ಅಮ್ಯೂಸ್ಮೆಂಟ್ ಪಾರ್ಕ್ನ ಟೈಮಿಂಗ್ ಏನು ಅಂದರೆ ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಅದೇ ವೀಕೆಂಡ್ಸ್ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ.
ಸೊ ಟಿಕೆಟ್ನಲ್ಲಿ 2 ಥರ ಇದೆ. ಒಂದು ಫಾಸ್ಟ್ ಟ್ರ್ಯಾಕ್ ಟಿಕೆಟ್, ಇನ್ನೊಂದು ನಾರ್ಮಲ್ ಟಿಕೆಟ್ ಅಂತ. ನಾರ್ಮಲ್ ಟಿಕೆಟ್ ಅಂದರೆ ನೀವು ಯಾವುದೇ ಗೇಮ್ಸ್ ಆಡಬೇಕಾದ್ರೆ ನಾರ್ಮಲ್ ಕ್ಯೂನಲ್ಲೇ ಹೋಗಬೇಕಾಗತ್ತೆ. ಅದೇ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ತೊಗೊಂಡಿದ್ರೆ ಅದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ತೊಗೊಂಡು ಕ್ರೌಡ್ ಜಾಸ್ತಿ ಇದ್ದಾಗ ನಿಮಗೆ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ತೊಗೊಂಡವ್ರಿಗೆ ಒಂದು ಸಪ್ರೇಟ್ ಲೈನ್ ಇರುತ್ತೆ. ಆ ಲೈನ್ ಮೂಲಕ ಹೋದರೆ ನೀವು ಜಾಸ್ತಿ ವೇಟಿಂಗ್ ಪೀರಿಯಡ್ ಇರೋದಿಲ್ಲ. ಎಲ್ಲ ಗೇಮನ್ನು ನೀವು ಫಾಸ್ಟಾಗಿ ಆಡ್ಕೊಂಡು ಹೋಗ್ಬೋದು. ನನ್ನ ಸಜೆಷನ್ ಏನಪ್ಪ ಅಂದರೆ ನಾರ್ಮಲ್ ಟಿಕೆಟೇ ನೀವು ತಗೊಳ್ಳಿ. ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ತೊಗೊಳೋದ್ರಿಂದ ಕ್ರೌಡ್ ಜಾಸ್ತಿ ಇದ್ದಾಗ ಅಲ್ಲೂ ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ. ಹಾಗಾದರೆ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ನೋಡೋ ಅಂಥದ್ದು ಮತ್ತು ಮೇನ್ ಅಟ್ರಾಕ್ಷನ್ ಏನಿದೆ, ಹೈ ಥ್ರಿಲ್ ರೈಡ್ಸ್ ಬಂದರೆ ಫ್ಲ್ಯಾಶ್ ಟವರ್, ರಿಕಾಯಿಲ್, ಮ್ಯಾವ್ರಿಕ್, ಡ್ರಾಪ್ ಝೋನ್ ಅನ್ನೋ ಗೇಮ್ಸ್ಗಳಿದ್ದಾವೆ. ಅದೇ ನೀವು ಲ್ಯಾಂಡ್ ರೈಡ್ಸಿಗೆ ಬಂದರೆ ಪೈರೇಟ್ ಹಡಗು, ಸ್ಕೈ ವೀಲ್, ಟೂನ್ ಟ್ಯಾಂಗು, ಕ್ರೇಜಿ ಕಾರ್ಸ್ ಅಂತ ಇದೆ. ಅದೇ ರೀತಿ ನೀವು ವಾಟರ್ ರೈಡಿಗೆ ಬಂದರೆ ಲೇಝಿ ರಿವರ್, ಬೂಮ್ರಾಂಗ್, ರೇನ್ ಡಿಸ್ಕೋ, ವೇವ್ ಪೂಲ್ ಇದೆ. ಅದೇ ಮಕ್ಕಳ ಆಟಗಳಿಗೆ ಬಂದರೆ ಮ್ಯಾಜಿಕ್ ಮಶ್ರೂಮ್, ಮಿನಿ ಪೈರೇಟ್ ಶಿಪ್ ಆ್ಯಂಡ್ ಫ್ಲೈಯಿಂಗ್ ಜಂಬೋ ಅನ್ನೋ ಥರ ರೈಡ್ಸ್ಗಳಿದ್ದಾವೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಲಿಮಿಟೇಷನ್ ಇಲ್ಲ, ನೀವು ಒಂದು ಗೇಮನ್ನ ಎಷ್ಟು ಸರಿ ಬೇಕಾದರೂ ಆಡ್ಕೋಬೋದು. ಕೆಲವೊಂದು ಗೇಮ್ಸ್ಗಳ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಕೆಲವು ಅಡಲ್ಟ್ ಆಡುವಂತಹ ಗೇಮ್ಗಳಲ್ಲಿ ಮೇನ್ ಅಟ್ರಾಕ್ಷನ್ ರೀಕಾಯಿಲ್. ವೀಕ್ ಹಾರ್ಟ್ ಆಗಿದ್ದರೆ ನೀವು ಈ ಗೇಮ್ಸ್ಗಳನ್ನೆಲ್ಲ ಆಡೋಕ್ಕೆ ಹೋಗಬೇಡಿ. ರೀಕಾಯಿಲ್ ಅಂದರೆ ಏನು? ಇದು ಭಾರತದಲ್ಲಿ ಮೊದಲ ಬಾರಿಗೆ ರಿವರ್ಸ್ ಲೂಪಿಂಗ್ ರೋಲರ್ ಕೋಸ್ಟರ್ ರೈಡ್. ಇದು ಆಲ್ಮೋಸ್ಟ್ 80 km/h ವೇಗದಲ್ಲಿ ಹಿಂದೆ ಮುಂದೆ ಹೋಗುತ್ತೆ. ಹಾಗೆ ಇನ್ನೊಂದು ಫ್ಲ್ಯಾಶ್ ಟವರ್ ಅಂತ ಇದೆ. ಇದರಲ್ಲಿ ಆಲ್ಮೋಸ್ಟ್ 40 ಮೀಟರ್ ಎತ್ತರಕ್ಕೆ ಸಡನ್ನಾಗಿ ಶೂಟಪ್ ಆಗುತ್ತೆ. ಅದೇ ರೀತಿ ಡ್ರಾಪ್ ಡೌನು ಆಗುತ್ತೆ. ಇನ್ನೊಂದು ಗೇಮ್ ಇದೆ ಡ್ರಾಪ್ ಝೋನ್ ಅಂತ. ಉದ್ದದ ಎತ್ತರದಿಂದ ಫ್ರೀ ಫಾಲ್ ಮಾಡಿದಾಗ ಹೆಂಗೆ ಅನುಭವ ಆಗುತ್ತಲ್ಲ ಆ ಥರ ನೀವು ಫೀಲ್ ಮಾಡ್ತೀರಾ. ಹಾಗೆ ಒಂದು ಫಿಶ್ ಪಾಂಡ್ ಬೇರೆ ಇದೆ. ಅಲ್ಲಿ ವೆರೈಟೀಸ್ ಆಫ್ ಫಿಶ್ಗಳನ್ನ ಬಿಟ್ಟಿದ್ದಾರೆ. ನೀವು ಟಚ್ ಕೂಡ ಮಾಡಿ ಫೀಲ್ ಬೇಕಾದರೆ ಮಾಡ್ಬೋದು, ಅಷ್ಟು ಹತ್ತಿರದಲ್ಲಿವೆ ಫಿಶ್ಗಳು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ನ ವ್ಲಾಗ್. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಅದ್ಭುತವಾದಂತಹ ಜಾಗ. ಸೊ ನನ್ನ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.